ಲಿಸ್ಟ್ ಔಟ್ ಮಾಡಿರುವಂತಹ ಪೊಲೀಸರು ಯಾರ್ಯಾರು ಈ ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೋ ಅವರನ್ನು ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಒಂದು ಸಂಘಟನೆ ಇಲ್ಲಿ ಬಂದಿತ್ತು ಮತ್ತು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದರು ಪೊಲೀಸರು. ಈಗ ಸದ್ಯದ ಮಟ್ಟಿಗೆ ಅತ್ತಿಬೆಲೆ ಒಂದು ರೀತಿಯಾಗಿ ಸೂಕ್ಷ್ಮ ಪ್ರದೇಶ ಅಂದರೆ ಕಾವೇರಿ ವಿಚಾರದಲ್ಲಿ ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಕಾರಣದಿಂದಾಗಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಮುಖಾಂತರ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರೇನಿದ್ದಾರೆ ಅವರು ಕೂಡ ಇಲ್ಲಿ ಗಸ್ತು ತಿರುಗುವಂತಹ ಮುಖಾಂತರ ಈ ಒಂದು ಅತ್ತಿಬೆಲೆ ಗಡಿ ಭಾಗವನ್ನು ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಬಹುತೇಕ ಮುಂದಿನ ಹಂತದಲ್ಲಿ ಮತ್ತಷ್ಟು ಪ್ರತಿಭಟನಾಕಾರರು ಇಲ್ಲಿಗೆ ಬಂದು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಕಮಿಷನರೇಟ್ ಅಲ್ಲದ ಕಾರಣದಿಂದಾಗಿ ಔಟ್ಸ್ಕಟ್ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ಒಂದು ಆದೇಶ ಇಂಪ್ಲಿಮೆಂಟ್ ಆಗೋದಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಪ್ರತಿಭಟನೆ ನಡೆಸುವಂತಹ ಅವಕಾಶಗಳಿದೆ ಮತ್ತು ಅದಕ್ಕೆ ಅಂದರೆ ಶಾಂತಿಯುತವಾಗಿ ನಡೆಸುವಂತಹ ಒಂದು ಅವಕಾಶ ಇರುವಂತಹ ಕಾರಣದಿಂದಾಗಿ ಸಂಘಟನೆಗಳು ಇಲ್ಲಿ ಬಾರ್ಡರ್ ಗಡಿ ಭಾಗದಲ್ಲಿ ಬಂದು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಮುಂದಿನ ಹಂತದಲ್ಲಿ ಕೂಡ ಈಗಾಗಲೇ ಪ್ರತಿಭಟನಾಕಾರರು ಆಗಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಬಹುಮುಖ್ಯವಾಗಿ ಇಲ್ಲಿ ಬಂದ್ ಅಂತ ಹೇಳಿದ್ರೆ ಸಾಕಷ್ಟು ಅಂದರೆ ಪೊಲೀಸರು ಕೂಡ ಈ ಹಿಂದಿಯ ರೀತಿಯಲ್ಲಿ ಕೆಲವೊಂದು ಅನಾಹುತ ಏನಾಗಿದೆ ಅದು ಯಾವುದು ಕೂಡ ಆಗದ ರೀತಿಯಲ್ಲಿ ಮೊದಲೇ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಪ್ರಿವೆನ್ಷನ್ ಆ್ಯಕ್ಟ್ನಡಿ ಅವರನ್ನು ಸೆಕ್ಯೂರ್ ಮಾಡುವಂಥದ್ದು. ಅಂದರೆ ಯಾರ್ಯಾರು ಬೆಂಬಲವನ್ನು ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಔಟ್ ಮಾಡ್ತಾರೆ, ನಂತರ ಅವರ ಜೊತೆ ಮಾತುಕತೆ ನಡೆಸುವಂಥದ್ದು. ಅಂದರೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಮನವೊಲಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾರೆ. ಇನ್ನು ಕೆಲವರನ್ನು ಅಕ್ರಮವಾಗಿ ಅಂದರೆ ಒಂದು ಗೃಹ ಬಂಧನದಲ್ಲಿ ಇರುವಂತಹ ಮುಖಾಂತರ ಅವರನ್ನು ಹೊರಗಡೆ ಬಿಡದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಂದರೆ ಪ್ರತಿಭಟನೆಗೆ ತೆರಳದ ರೀತಿಯಲ್ಲಿ ಅವರು ನೋಡಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಹಿನ್ನೆಲೆಯಲ್ಲಿ ಸದ್ಯ ಯಾವುದೇ ರೀತಿಯಾದಂತಹ ಅಂದರೆ ಅತಿ ಹೆಚ್ಚು ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ಇದಾಗ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಶಾಂತಿಯುತವಾಗಿ ಇದೆ. ಅಂದರೆ ಗಡಿ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಸದ್ಯದ ಮಟ್ಟಿಗೆ ನಡೀತಾ ಇಲ್ಲ. ಮುಂದಿನ ಹಂತದಲ್ಲಿ ಇದರ ಇಂಪ್ಲಿಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ರಂಜಿತ್, ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಇಬ್ರು. ಥ್ಯಾಂಕ್ ಯು ಈ ಹೊತ್ತಿನ ತಮ್ಮೆಲ್ಲ ಡೀಟೇಲ್ಸ್ಗೆ. ಏನೀಗ ಬಂಧನ ಅದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಹೋರಾಟಗಾರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಾರು ಇದುವರೆಗೂ ಏನ್ ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲಾರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಪೊಲೀಸ್. ಏನೀಗ ಬಂಧನ ಅದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಹೋರಾಟಗಾರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಾರು ಇದುವರೆಗೂ ಏನ್ ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲಾರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶ